ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ ಸಿಲಿಂಡರ್ ಸ್ಟ್ಯಾಂಡ್ ಅಥವಾ ಗ್ಯಾಸ್ ಟ್ರೋಲಿನ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ, ನಾನು ಸಿಕ್ಕಾಪಟ್ಟೆ ಇದು ಡ್ಯಾಮೇಜ್ ಆಗಿ ಬಂದ್ಬಿಡುತ್ತೆ ಅಥವಾ ವರ್ಕೇ ಆಗೋದಿಲ್ಲೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಂದರೆ ಗ್ಯಾಸ್ ಸಿಲಿಂಡರ್ ಒಂದು ವೆಯ್ಟ್ ಈ ಒಂದು ಟ್ರಾಲಿ ತಡ್ಕೊಳತ್ತಾ ಅಂತ ಹೇಳಿ ಡೌಟ್ ಇತ್ತು. ಬಟ್ ಏನು ಡೌಟೇ ಪಡಬಾರ್ದು, ಅಷ್ಟು ತುಂಬ ಚೆನ್ನಾಗಿದ್ದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾಕೆ ತರಿಸ್ತೆ ಅಂತ ಹೇಳಿದ್ರೆ, ಸೊ ನಾವು ಹೆಣ್ಮಕ್ಳು ಮನೇಲಿ ಇರ್ತೀವಿ, ಗ್ಯಾಸ್ ಖಾಲಿ ಆಗಿರುತ್ತೆ ಸಿಲಿಂಡರು. ಸೊ ಬುಕ್ ಮಾಡ್ತೀವಿ, ಮನೇಲಿ ಯಾರು ಗಂಡು ಮಕ್ಳು ಇಲ್ತಾ ಇರೋ ಟೈಮಲ್ಲಿ ಸೊ ಸಿಲಿಂಡರ್ ಬಂದಿರುತ್ತೆ, ಅದನ್ನು ನಾವು ಒಳಗಡೆ ತೊಗೊಂಡೋಗಿ ಇಡಲಿಕ್ಕೆ ಸಾಹಸ ಪಡ್ತೀವಿ. ನಾನಂತೂ ತೊಗೊಂಡೇ ಹೋಗೋದಿಲ್ಲ, ಆಚೆನೇ ಇಟ್ಬಿಡ್ತೀನಿ, ಆ ರೀತಿ ಮಾಡ್ತಿದ್ದೆ. ಬಟ್ ಈ ಒಂದು ಟ್ರೋಲಿನ ನಾನು ನೋಡಿದೆ. ಈ ಟ್ರೋಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದ್ರ ಮೇಲೆ ಸಿಲಿಂಡರ್ ಅಂದರೆ ತುಂಬಿಸಿರೋಂಥ ಸಿಲಿಂಡರ್ ಏನಾದ್ರು ಇದ್ರ ಮೇಲೆ ಇಟ್ಬಿಟ್ಟು ನಾವು ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಅಂದರೆ ಟ್ರೋಲಿ ಗೊತ್ತಿರುತ್ತಲ್ವ, ಸೊ ಎಳ್ಕೊಂಡೋಗಿ ನಾವು ಯಾವ ಪ್ಲೇಸಲ್ಲಿ ಇರ್ತೀವಿ ಆ ಪ್ಲೇಸಲ್ಲಿ ನಾವು ಅದನ್ನು ಇಡ್ಬೋದು. ಮತ್ತು ಕೆಲವೊಬ್ರು ಬರೀ ಹಾಗೇನೆ ಅಂದರೆ ಖಾಲಿ ಸಿಲಿಂಡರ್ ಅಥವಾ ತುಂಬಿರೋ ಸಿಲಿಂಡರು ನೆಲದ ಮೇಲೆ ಅಥವಾ ಟೈಲ್ಸ್ ಮೇಲೆ ಹಾಗೇನೆ ಇಟ್ಟಿರ್ತೀರಾ. ಸೊ ಅದೆಲ್ಲ ಕಲೆ ಎಲ್ಲ ಕುತ್ಕೊಂಡಿರುತ್ತೆ. ಈ ರೀತಿ ಟ್ರೋಲಿಲಿ ಇಟ್ವಿ ಅಂತ ಹೇಳಿದ್ರೆ, ಸಪೋಸ್ ಗ್ಯಾಸ್ ಖಾಲಿ ಆದಾಗ ಇನ್ನೊಂದು ಗ್ಯಾಸ್ನ ಅಂದರೆ ಸಿಲಿಂಡರ್ನ ನಾವು ಫಿಕ್ಸ್ ಮಾಡ್ಕೋಬೇಕಾದ್ರೆ ಸವಾಗಲೂ ಕೂಡ ಈ ಒಂದು ಟ್ರೋಲಿನ ನಾವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ವೆಯ್ಟ್ ಕೂಡ ತಡ್ಕೊಳ್ಳುತ್ತೆ. ಸೊ ಅಂದರೆ ಮೀಶೋದಲ್ಲಿ ಕ್ಯಾಟ್ಲಾಗಲ್ಲಿ ತೋರಿಸಿದ್ದು 60 ಕೆಪಾಸಿಟಿ ಅಂದರೆ 60 kg ಅಷ್ಟು ಕೆಪಾಸಿಟಿನ ಇದು ವೆಯ್ಟ್ನ ತಡ್ಕೊಳ್ಳುತ್ತೆ ಅಂತ ಇತ್ತು. ಬಟ್ ಗ್ಯಾಸ್ ಸಿಲಿಂಡರ್ ಮಿನಿಮಮ್ 20 kg 25 ಏನೋ ಇರುತ್ತೆ ಅಲ್ವಾ. ಸೊ ಕೆಪಾಸಿಟಿ ಚೆನ್ನಾಗಿದೆ, ತಡ್ಕೊಳ್ಳುತ್ತೆ, ಹೊಡೆದೋಗೋದು ಆ ರೀತಿನಲ್ಲಿಲ್ಲ. ವೀಲ್ ಕೂಡ ಅಷ್ಟೇ 4 ವೀಲ್ಸ್ ಕೊಟ್ಟಿದ್ದಾರೆ. ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ರೆಡ್ ಕಲರಲ್ಲಿ ಸಿಗುತ್ತೆ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನೀವೇನಾದ್ರು ನನ್ನ ರೀತಿ ಸಫರ್ ಪಡ್ತಾ ಇದ್ದೀರಾ ಅಥವಾ ನಂತರ ಇದ್ದೀರಾ ಅಂತ ಹೇಳಿದ್ರೆ, ಸೊ ಆರಾಮಾಗಿ ತಗೊಳ್ಳಿ. ಅಥವಾ ನೀವೇನೋ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ನಿಮಗೆ ಗೊತ್ತೇ ಇರಲಿಲ್ಲ ಈ ಒಂದು ಐಟಮ್ ಇರುತ್ತೆ ಅಥವಾ ಇದೆ ಅಂತ ಹೇಳಿ, ಸೊ ತೋರಿಸಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಬರೀ ಗ್ಯಾಸ್ ಸಿಲಿಂಡರ್ ಮಾತ್ರ ಅಲ್ಲ, ಏನಾದ್ರು ವೆಯ್ಟ್ ಇರೋ ಅಂಥದ್ದು ಅಂದರೆ 60 kg ಬಿಲೋ ಏನಾದ್ರು ಇತ್ತು ವೆಯ್ಟ್ ಇರೋದು ಅಂತ ಹೇಳಿದ್ರೆ, ಸೊ ಇದ್ರ ಮೇಲೆ ಇಟ್ಬಿಟ್ಟು ಆರಾಮಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗ್ಬೋದು. ಅಷ್ಟು ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಫ್ಲವರ್ ಪಾಟ್ ಆಗಿರ್ಬೋದು ಅಥವಾ ಅಕ್ಕಿ ಮೂಟೆಗಳಾಗಿರ್ಬೋದು ಅಥವಾ ಬೇರೆ ಏನು ವೆಯ್ಟ್ ಎಲ್ಲ ಇರುತ್ತೆ ನೋಡಿ. ಸೊ ನಿಮ್ಮ ಮನೇಲಿ ಏನಾದ್ರು ವೆಯ್ಟ್ ಇರೋಂಥ ಐಟಮ್ ಇತ್ತು ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಈ ಒಂದು ಟ್ರಾಲಿನ ನೀವು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇದು ಜಸ್ಟ್ ಬರೀ 115 ರೂಪಾಯಿ ಅಷ್ಟೇ. ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. 115 ರೂಪಾಯಿನಲ್ಲಿ ಏನು ಸಿಗುತ್ತೆ, ಏನೂ ಸಿಗಲ್ಲ, ಒಂದು ಚಾಕ್ಲೇಟು ಸಿಗಲ್ಲ ಅಂತ ಹೇಳಿ ಡೈಲಾಗ್ ಹೊಡಿತಿರ್ತೀವಲ್ವಾ. ಸೊ ನೋಡಿ, 115 ರೂಪಾಯಿನಲ್ಲಿ ಈ ಒಂದು ಟ್ರಾಲಿ ಸಿಗುತ್ತೆ. ಅದು ನಮಗೆ ಹೆಲ್ಪ್ ಆಗುವಂಥ ಒಂದು ಕಿಚನ್ ಐಟಮ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ಡೈಲಾಗ್ ಹೊಡಿತಿದ್ರಿ, ಸೊ ಅವರಿಗೆಲ್ಲ ಏನು ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವೇ ಡೈಲಾಗ್ ಹೊಡಿತಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲ. ಸೊ ನಾನು ತೊಗೊಂಡಿರೋ ಲಿಂಕಲ್ಲಿ ಸ್ಟಾಕ್ ಎಲ್ಲ ಖಾಲಿಯಾಗಿ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಿತ್ತು. ಮತ್ತೆ ಇವಾಗ ರೀಸ್ಟಾಕ್ ಮಾಡಿಸಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು 2, 3, 4 ಲಿಂಕ್ ಎಲ್ಲ ಜಾಸ್ತಿ ಕೊಟ್ಟಿರ್ತೀನಿ. ತುಂಬಾ ಕಡಿಮೆ ಪ್ರೈಸು, ಬರೀ 115, 120, 130 ರುಪೀಸಲ್ಲೆಲ್ಲ ನಿಮಗೆ ಸಿಗುತ್ತೆ ಅಷ್ಟೇ. ಏನು ಎಬೌಟ್ 200 ಇಲ್ಲ, ಏನಿಲ್ಲ. ಹೊರಗಡೆ ನಾವು ತೊಗೊತೀವಿ ಅಂತ ಹೇಳಿದ್ರೆ ಮಿನಿಮಮ್ 500 ರುಪೀಸ್ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ, ನಾನು ವಿಚಾರಿಸೋಕ್ಕೂ ಹೋಗಿಲ್ಲ. ಬಿಕಾಸ್ ವಿಚಾರಿಸೋಕೆ ಹೋದ್ವಿ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಅದು ಏನು ವೇಸ್ಟು, ಮನಿ ವೇಸ್ಟು, ಟೈಮ್ ವೇಸ್ಟು, ಎಲ್ಲದು ವೇಸ್ಟು. ನನಗಂತೂ ಇವಾಗ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ನಾನು ಆನ್ಲೈನ್ ಶಾಪಿಂಗೇ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದೆ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಮ್ಯಾಮ್ ನಾವು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಯಾರೂ ಈ ರೀತಿ ಇಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಿರೋದಿಲ್ಲ, ನಾವೀಗ ಆರಾಮ್ಸಾಗಿ ತೊಗೊತೀವಿ ಅಂತಲೂ ಕೂಡ ತುಂಬ ಚೆನ್ನಾಗಿ ಪಾಸಿಟಿವ್ ಆಗು ಕೂಡ ರಿವ್ಯೂನ ಕೊಡ್ತಾ ಇದ್ದೀರಾ, ಅಂದರೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೂ ಕೂಡ ಬೇಕಲ್ಲ ಅಂತ ಹೇಳಿ ಸೊ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದಷ್ಟು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದೆ, ಅಂದರೆ ಸ್ವಲ್ಪ ಸಮ್ ಐಟಮ್ಸ್ ಎಲ್ಲ ಅದ್ಯಾವುದು ಕೂಡ ನನಗೆ ಇಷ್ಟ ಆಗಿರಲಿಲ್ಲ. ಸೊ ಅದೆಲ್ಲದೂ ಕೂಡ ರಿಟರ್ನ್ ಮಾಡಿಬಿಟ್ಟೆ, ಎಕ್ಸ್ಚೇಂಜ್ ಮಾಡಿಕೊಂಡೆ, ಬೇರೆದೆಲ್ಲ ತೊಗೊಂಡೆ. ಸೊ ಅದನ್ನೇ ನಿಮಗೆ ಒಂದೊಂದೇ ಬೇರೆದನ್ನು ತೋರಿಸ್ತಾ ಇದ್ದೀನಿ. ರಿಟರ್ನ್ ಮಾಡಿದ್ದು ಯಾವುದು ಕೂಡ ಅಥವಾ ಚೆನ್ನಾಗಿಲ್ದಿರೋದು ಯಾವುದು ಕೂಡ ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಚೆನ್ನಾಗಿರೋದು ಮಾತ್ರ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಆರಾಮ್ಸಾಗಿ ತೊಗೋಬೋದು. ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಎರಡೂ ಕಡೆ ಕೂಡ ಇರುತ್ತೆ. ಸೊ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಇಲ್ಲಿವರೆಗೂ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮೀಶೋ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಆನ್ಲೈನ್ ಶಾಪಿಂಗ್, ಲೈಕ್ ಅಂದರೆ ನಾನು ಒಂದು ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಸ್ಯಾರಿ ಮತ್ತು ಜ್ಯುವೆಲ್ರೀಸು. ಸೊ ಅದು ಕೂಡ ಸಿಗುತ್ತೆ. ಆ ವಿಡಿಯೋ ಕೂಡ ನೀವು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳು ಕೂಡ ಸಿಗುತ್ತೆ ನಿಮಗೆ. ಸೊ ಅದು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಒಂದಷ್ಟು ವೀಡಿಯೋಸ್ಗಳು ಕೂಡ ಸಿಗುತ್ತೆ. ಸೊ ಫ್ರೀ ಇದ್ದೀರಾ, ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಚಾನಲ್ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಹೊಸ ವೀಡಿಯೋ ಜೊತೆಗೆ ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.